ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ಜಪ ಮಾಡಬೇಕಾದ್ರೆ ಜಪಮಾಲೆ ಯಾವುದಿರಬೇಕು ಅಂತ ಈ ಶಂಖಮಣಿ, ಬೆಳ್ಳಿ, ಬಂಗಾರ, ಬೇವಿನ ಫಲ, ಕಮಲದ ಬೀಜ, ರುದ್ರಾಕ್ಷಿ ಮತ್ತು ಹವಳ, ಸ್ಫಟಿಕ ಮತ್ತು ಪುತ್ರಜೀವಿಕ ಫಲ ಅಂತ ಬರುತ್ತೆ. ಅದರಲ್ಲಿನೂ ಜಪ ಮಾಡೋದು ತುಂಬ ಒಳ್ಳೆಯದು ಅಂತ ಹೇಳುತ್ತೆ. ಪುತ್ರಜೀವಿಕ ಇದರಲ್ಲಿ ಮಾಲೆಯಲ್ಲಿ ಮಾಡೋದ್ರಿಂದ ಈ ಸಂತಾನ ಪ್ರಾಪ್ತಿಗೆ ಅದನ್ನು ಮಾಡ್ತಾ ಇರ್ತಾರೆ. ಮತ್ತು 108 ರುದ್ರಾಕ್ಷಿಗಳಿದ್ದರೆ ಒಳ್ಳೆಯದು, 54 ಇದ್ದರೆ ಮಧ್ಯಮ ಫಲ ಮತ್ತು 27 ಇದ್ದರೆ ಅಧಮ ಫಲ ಅಂತ ಹೇಳುತ್ತೆ. ಇದನ್ನು ಜಪ ಮಾಡಬೇಕಾದ್ರೆ ಯಾವ ಗುರುಗಳು ಸಹಿತ ಇದನ್ನು ಜಪ ಮಾಡೋದನ್ನು ತೋರಿಸಬಾರದು. ಮತ್ತು ಒಂದು ಬಟ್ಟೆ ಒಳಗಡೆ ಇಟ್ಟುಕೊಂಡು ಹೃದಯದ ಹತ್ರ ಇಟ್ಟುಕೊಂಡು ಅದನ್ನು ಜಪ ಮಾಡೋದು ಉತ್ತಮ ಅಂತ ನಮ್ಮ ಶಾಸ್ತ್ರಗಳು ಹೇಳುತ್ತೆ. ಜಪವನ್ನು ಮಾಡಬೇಕಾದ್ರೆ ತುಟಿಯಿಂದ ನಾವು ಹೇಳುವಂಥ ಮಂತ್ರವನ್ನು ಹೊರಗಡೆ ಬರಬಾರದು.